ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೂಗಾರ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಒಂದು ರೀತಿ ಇವತ್ತು ಕರ್ನಾಟಕದ ಪಾಲಿಗೆ ಶಾಕಿಂಗ್ ನ್ಯೂಸ್ ಬಿದ್ದಂತಹ, ಶಾಕಿಂಗ್ ನ್ಯೂಸ್ ಕೇಳಿಸಿಕೊಂಡಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ IPL ಫೈನಲ್ ಪಂದ್ಯವನ್ನ ಗುಜರಾತ್ನ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂಗೆ ಸ್ಥಳಾಂತರ ಮಾಡಲಾಗಿದೆ. ಬಟ್ ಆಸ್ ಆಫ್ ರೂಲ್ಸ್ ಆ ಒಂದು ಫೈನಲ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದಂಗೆ ಆ ಒಂದು ಫೈನಲ್ ಮ್ಯಾಚನ್ನು ಈಗ ಅಹಮದಾಬಾದ್ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗಿದೆ. ಇದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಡಲಾಗ್ತಾ ಇದೆ. ಈ ಬಗ್ಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಏನದಕ್ಕೆ ಕಾರಣ ಅಂತ ಅವರು ತಮ್ಮದೇ ಆದಂಥ ಒಂದಿಷ್ಟು ಅಂಶಗಳನ್ನು ಹೇಳಿದರು. ಆ ಬಗ್ಗೆ ನೋಡೋಣ. ಆದರೆ ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಫೈನಲ್ ಮ್ಯಾಚನ್ನು ಅಹಮದಾಬಾದ್ ಸ್ಟೇಡಿಯಂಗೆ ಯಾವ ಕಾರಣಕ್ಕಾಗಿ ಶಿಫ್ಟ್ ಮಾಡಿದ್ರು ಅನ್ನೋದು ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾವಾಗಲೂ ದಕ್ಷಿಣ ಭಾರತಕ್ಕೆ ತಿರಸ್ಕಾರ ಮಾಡೋದು ಯಾಕೆ, ತಿರಸ್ಕೃತ ಭಾವದಿಂದ ನೋಡೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಹಲವು ರೀತಿಗಳಲ್ಲಿ, ಹಲವು ಕಡೆಗಳಲ್ಲಿ ನಾವು ಪ್ರಶ್ನೆಗಳನ್ನು ಮಾಡಿದ್ದೀವಿ, ಹಲವು ಸಂದರ್ಭಗಳಲ್ಲಿ. ಸೊ ಅದನ್ನೀಗ ಮತ್ತೆ ಪ್ರಶ್ನೆ ಮಾಡುವಂತಹ ಸಂದರ್ಭ ಬಂದಿರುವಂಥದ್ದು. ಯಾಕಂದರೆ IPLನ ರೂಲ್ಸ್ ಪ್ರಕಾರವಾಗಿ ಯಾವ ಟೀಮ್ ಚಾಂಪಿಯನ್ ಆಗಿರುತ್ತೆ, ಸೊ ಅದೇ ಒಂದು ಹೋಮ್ ಗ್ರೌಂಡ್ನಲ್ಲಿ, ಆ ರಾಜ್ಯದ ಹೋಮ್ ಗ್ರೌಂಡ್ನಲ್ಲಿ ಮುಂದಿನ IPL ಮ್ಯಾಚ್ನ ಫೈನಲ್ ಪಂದ್ಯವನ್ನು ಆಡಿಸ್ಬೇಕು ಅನ್ನುವಂಥದ್ದು ರೂಲ್ಸ್. ಅಂದರೆ ಈಗ ಹೋದ ವರ್ಷದ ಚಾಂಪಿಯನ್ 2025ರ ಚಾಂಪಿಯನ್ RCB ಆಗಿತ್ತು. ಸೊ ಈ 2026ರ ಫೈನಲ್ ಮ್ಯಾಚನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಬೇಕಾಗಿತ್ತು. ಆದರೆ ರೂಲ್ಸ್ ಪ್ರಕಾರ ಇಲ್ಲಿ ಆಗಬೇಕಾಗಿದ್ದಂಥ ಮ್ಯಾಚನ್ನು ಇದ್ದಕ್ಕಿದ್ದಂಗೆ ಅಹಮದಾಬಾದ್ ಸ್ಟೇಡಿಯಂಗೆ, ನರೇಂದ್ರ ಮೋದಿ ಸ್ಟೇಡಿಯಂಗೆ ಈಗ ಶಿಫ್ಟ್ ಮಾಡಲಾಗಿದೆ. ಸೊ ಇದು ತಿರಸ್ಕೃತ ಭಾವ ಅಲ್ವಾ, ಅಲ್ಲದೆ ಮತ್ತೇನು ಅಂತ ಕೆಲವೊಂದಿಷ್ಟು ಜನ ಕನ್ನಡಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳು ಇದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ನೋಡಿ, 2022, 2023, 2025, ಈಗ 2026, 2024 ಒಂದನ್ನು ಹೊರತುಪಡಿಸಿದ್ರೆ 2023, 22, 23, 25, 26 ಈ ಎಲ್ಲ ಮ್ಯಾಚ್ಗಳು ಕೂಡ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿದ್ದಾವೆ. ಬಟ್ IPL ರೂಲ್ಸ್ ಪ್ರಕಾರವಾಗಿ ಈ ಮ್ಯಾಚ್ಗಳು ಎಲ್ಲವೂ ಕೂಡ ಯಾವ ಟೀಮ್ ಚಾಂಪಿಯನ್ ಆಗಿತ್ತೋ ಆ ಒಂದು ಹೋಮ್ ಗ್ರೌಂಡ್ನಲ್ಲಿ ಮ್ಯಾಚನ್ನು ನಡೆಸಬೇಕಾಗಿತ್ತು. ಬಟ್ ಕಳೆದ 4 ವರ್ಷಗಳಲ್ಲಿ, 5 ವರ್ಷಗಳಲ್ಲಿ 4 IPL ಫೈನಲ್ ಮ್ಯಾಚ್ಗಳನ್ನು ಅಹಮದಾಬಾದ್ಗೆ ಕೊಡಲಾಗಿದೆ. ಯಾಕೆ ಈ ರೀತಿಯಾದಂತಹ ಧೋರಣೆಯನ್ನು, ಯಾಕೆ ಈ ರೀತಿಯಾದಂತಹ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ಗೃಹ ಸಚಿವರು ಈ ಬಗ್ಗೆ ಮಾತನಾಡಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೇವಲ 33,000 ಸೀಟ್ಗಳ ಕೆಪಾಸಿಟಿ ಇದೆ. ಆದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 1,00,000 ಸೀಟ್ ಕೆಪಾಸಿಟಿ ಇದೆ. ಸೊ ಬಿಸ್ನೆಸ್ ಹೊಡೆತ ಬೀಳುತ್ತೆ. ಈ ಕಾರಣದಿಂದ ಇಲ್ಲಿ ನಡಿಬೇಕಾಗಿದ್ದಂಥ ಮ್ಯಾಚನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಮತ್ತೊಂದು ಭಾಗದಲ್ಲಿ ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಏನು ಜನಪ್ರತಿನಿಧಿಗಳು, ಶಾಸಕರುಗಳು ಟಿಕೆಟ್ ಕೇಳಿದ್ರು, ಫ್ರೀ ಟಿಕೆಟ್ಗಳನ್ನು. ಸೊ ಅದನ್ನು ಕೇಳಿದ್ದಕ್ಕಾಗಿ ತುಂಬ ಲಾಸ್ ಆಗುತ್ತೆ, ಅದಕ್ಕಾಗಿ ಶಿಫ್ಟ್ ಮಾಡುವಂತಹ ನಿರ್ಧಾರಕ್ಕೆ ಮ್ಯಾನೇಜ್ಮೆಂಟ್ BCCI ಬಂತು, ಅಥವಾ IPL ಮ್ಯಾನೇಜ್ಮೆಂಟ್ ಏನಿದೆ ಅವರು ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ. ಅದು ತುಂಬ ಬಾಲಿಶವಾದಂಥ ಹೇಳಿಕೆ ಅಂತ ಕಾಣಿಸುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಅಂದರೂ ಕೂಡ ಶಾಸಕರಿಗೆ ಕೊಡಬೇಕಾಗಿ ಬರುವಂಥದ್ದು 1,000 ಅಥವಾ 1,000ಕ್ಕಿಂತ ಸ್ವಲ್ಪ ಹೆಚ್ಚಿನ ಟಿಕೆಟ್ಸ್ಗಳನ್ನು ಮಾತ್ರ. ಅದರಿಂದ ದೊಡ್ಡ ಪ್ರಮಾಣದ ಹೊಡೆತ ಏನು ಬೀಳೋದಿಲ್ಲ. ಗೃಹ ಸಚಿವರು ಹೇಳಿರೋ ಪ್ರಕಾರವಾಗಿ 7,000 to 8,000 ಟಿಕೆಟ್ಸ್ಗಳನ್ನು ಫ್ರಾಂಚೈಸಿ ಅವರಿಗೆ ಕೊಡಬೇಕಾಗತ್ತೆ, ಸ್ಪಾನ್ಸರ್ಗಳವರಿಗೆ ಕೊಡಬೇಕಾಗತ್ತೆ. ಅಂದರೆ ಅಪೋಸಿಟ್ ಯಾವ ಟೀಮ್ ಆಡ್ತಾ ಇರುತ್ತೆ ಹೋಮ್ ಗ್ರೌಂಡನ್ನು ಹೊರತುಪಡಿಸಿ ಆ ಅಪೋಸಿಟ್ ಟೀಮ್ನವರಿಗೆ ಅರ್ಧ ಕೊಡಬೇಕಾಗತ್ತೆ, ಇನ್ನು ಉಳಿದಿರುವಂಥದ್ದು ಅರ್ಧ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ರೆವಿನ್ಯೂ ಸಿಗೋದಿಲ್ಲ, ಯಾಕಂದರೆ ಇಲ್ಲಿ ಸೀಟ್ ಕೆಪಾಸಿಟಿ ಕಡಿಮೆ ಇದೆ. ಸೊ ಹಾಗಾಗಿ 1,00,000 ಸೀಟ್ ಕೆಪಾಸಿಟಿ ಇರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂಗೆ ಈ ಒಂದು ಮ್ಯಾಚನ್ನು, ಪಂದ್ಯವನ್ನು ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ರೀಸನ್ ಅನ್ನು ಅವರು ಕೊಟ್ಟರು ಗೃಹ ಸಚಿವ ಪರಮೇಶ್ವರ್ ಅವರು. ಈ ಬಗ್ಗೆ ಎಲ್ಲ ಕಡೆ ಚರ್ಚೆ ಕೂಡ ಆಗ್ತಾ ಇದ್ದವು, ಇದಕ್ಕೆ ಏನಾದರೂ ಇರಬಹುದೇನೋ ಅಂತ. ಬಟ್ ಒಂದು ಅರ್ಥ ಆಗ್ತಾ ಇಲ್ಲ,
ಈ ಹಿಂದೆ ಆದಂತಹ 2022, 23, 25 ಮತ್ತು ಈಗ ಆಗ್ತಾ ಇರುವಂತಹ 26ರ ಫೈನಲ್ ಮ್ಯಾಚ್ ಅನ್ನು ಕೂಡ ಅಹಮದಾಬಾದ್ಗೆ ಶಿಫ್ಟ್ ಮಾಡಿರುವಂಥದ್ದು. ಸೊ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗತ್ತೆ. ಬಟ್ ಪದೇ ಪದೇ ಈ ರೀತಿಯಾಗಿ ಆಗೋದ್ರಿಂದ ಆಯಾ ರಾಜ್ಯಗಳಿಗೂ ಕೂಡ ಇದು ಎಕನಾಮಿಕಲಿ ಹೊಡೆತ ಬೀಳುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಬಗ್ಗೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ. ಬಟ್ ಫೈನಲ್ ಆಗಿ ಈ ಒಂದು ಫೈನಲ್ ಮ್ಯಾಚ್ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನ ಅಹಮದಾಬಾದ್ ಸ್ಟೇಡಿಯಂಗೆ ಈಗಾಗಲೇ ಶಿಫ್ಟ್ ಆಗಿ ಹೋಗಿದೆ. ಇದಕ್ಕೆ ಈ ರೀತಿಯಾದಂತಹ ರೀಸನ್ಸ್ ಗಳನ್ನ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.